ಹೊಸಪೇಟೆಯ ಹತ್ತಿರವಿರುವ ಜಂಬೂನಾಥೇಶ್ವರ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗಿಂತಲೂ ಹಳೆಯದಾದ ಮತ್ತು ಪವಿತ್ರವಾದ ದೇವಾಲಯವಾಗಿದೆ. ಇಲ್ಲಿ ಜಾಂಬವಂತನು ತಪಸ್ಸು ಮಾಡಿದ್ದರಿಂದ ಈ ಸ್ಥಳಕ್ಕೆ ಜಂಬೂನಾಥ ಎಂಬ ಹೆಸರು ಬಂದಿದೆ. ಈ ದೇವಾಲಯವು 1310ರಲ್ಲಿ ಮೂವರು ರಾಜರಾದ ಭೈರ, ತ್ರಿಶಂಕು ಮತ್ತು ಪರಾಹ ಅವರಿಂದ ನಿರ್ಮಿಸಲ್ಪಟ್ಟಿತು ಎಂದು ನಂಬಲಾಗಿದೆ ಮತ್ತು ಇದು ಹಂಪಿಯ ದಕ್ಷಿಣ ಗಡಿಯಾಗಿ ಗುರುತಿಸಲ್ಪಟ್ಟಿದೆ. ದೇವಾಲಯದ ಇತಿಹಾಸ ಪ್ರಾಚೀನತೆ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ 1036ಕ್ಕಿಂತ ಮೊದಲೇ ಅಸ್ತಿತ್ವದಲ್ಲಿತ್ತು ಎಂದು ನಂಬಲಾಗಿದೆ. ಜಾಂಬವಂತನ ಕಥೆ. ಇಲ್ಲಿ ಜಾಂಬವಂತನು ಸುಮಾರು 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನ ಕರುಣೆಗೆ ಪಾತ್ರನಾದನೆಂಬ ಕಥೆಯಿದೆ. ಇದರಿಂದಾಗಿಯೇ ಈ ಪುಣ್ಯಕ್ಷೇತ್ರವು ಜಂಬುನಾಥ ಎಂದೇ ಪ್ರಸಿದ್ಧಿ ಪಡೆಯಿತು. ಇದರ ವಾಸ್ತುಶಿಲ್ಪವು ಹಂಪೆಯ ವಿರೂಪಾಕ್ಷೇಶ್ವರ ದೇವಾಲಯವನ್ನು ಹೋಲುತ್ತದೆ. ಇದನ್ನು ನಂತರ ವಿಜಯನಗರ ರಾಜರು ಪುನರಚಿಸಿದರು ಎಂದು ಭಾವಿಸಲಾಗಿದೆ. ಜಂಬೂನಾಥೇಶ್ವರ ಲಿಂಗವು ಉದ್ಭವಲಿಂಗವಾಗಿದೆ, ಅಂದರೆ ಅದು ತಾನಾಗಿಯೇ ಉದ್ಭವಿಸಿದ್ದು. ಎಲ್ಲಾ ಶಿವ ದೇವಾಲಯಗಳಲ್ಲಿ ಲಿಂಗದ ಮುಂದೆ ಒಂದೇ ನಂದಿ ಇರುವುದು ಸಾಮಾನ್ಯ, ಆದರೆ ಈ ದೇವಾಲಯದ ನವರಂಗದಲ್ಲಿ 3 ನಂದಿಗಳು ಇರುವುದು ಒಂದು ವಿಶೇಷ. ದೇವಾಲಯದ ಆವರಣದಲ್ಲಿ ಕಾಂಚನತೀರ್ಥ ಎಂಬ ಬಾವಿ ಇದೆ. 100 ಅಡಿಗಳಷ್ಟು ಆಳ ತೋಡಿದರೂ ನೀರು ಸಿಗದ ಈ ಪ್ರದೇಶದಲ್ಲಿ ಈ ಬಾವಿಯ ನೀರು ಯಾವ ಕಾಲದಲ್ಲೂ ಬತ್ತಿ ಹೋಗುವುದಿಲ್ಲ. ಈ ಬಾವಿಯ ನೀರಿಗೆ ಔಷಧೀಯ ಗುಣಗಳಿದ್ದು ಮಧುಮೇಹದಂತಹ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಸ್ಥಳೀಯರು ನಂಬುತ್ತಾರೆ. ಈ ದೇವಾಲಯವು ಹೊಸಪೇಟೆ ಪಟ್ಟಣದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ, ಆದ್ದರಿಂದ ಸುಲಭವಾಗಿ ತಲುಪಬಹುದು.